ಪರವಾಗಿ ಕನ್ನಡಿಗರ ರಕ್ಷಣಾ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಕೆಜಿ ಅವರ ಹುಟ್ಟುಹಬ್ಬದ ನಮ್ಮ ಪರವಾಗಿ ಹಾಗೂ ನಮ್ಮ ಭವಾನಿ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಪದಾಧಿಕಾರಿಗಳು ಹಾಗೂ ಘಟಕದ ಎಲ್ಲ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಗ್ರಾಮೀಣ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತೇ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಕೆಜಿ ಪ್ರಕಾಶ್ ಅವರ ಹುಟ್ಟುಹಬ್ಬದ ನಮ್ಮ ಪರವಾಗಿ ಹಾಗೂ ನಮ್ಮ ಎಲ್ಲ ಕನ್ನಡಿಗರ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರಿಗೂ ಶುಭ ಕೋರುತ್ತೇವೆ. ಸುರೇಶ್ ಕನ್ನಾಳೆ, ಕನ್ನಡಿಗರ ಭಾಲ್ಕಿ ತಾಲೂಕಾ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಕನ್ನಡಿಗರ ರಕ್ಷಣಾ ವೇದಿಕೆ. ಇವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕಾ ಅಧ್ಯಕ್ಷಗಳು ಹಾಗೂ ಗ್ರಾಮಾಧ್ಯಕ್ಷರು, ನಗರಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಮ್ಮ ಕನ್ನಡ ಪ್ರಕಾಶ್ ಅಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಬೀದರ್ ನಗರದ ಅಂಬೇಡ್ಕರ್ ಹತ್ತಿರ ಕೇಕ್ ಕಟ್ ಮಾಡಿ ಸಂಭ್ರಮಿಸಲಾಯಿತು. ನನ್ನ ಹೆಸರು ಶ್ರೀಕಾಂತ್ ಭವಾನಿ, ಜಿಲ್ಲಾಧ್ಯಕ್ಷ ಬೀದರ್. ಕೆಜೆ ಪ್ರಕಾಶ್ ಕನ್ನಡ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆಜೆ ಪ್ರಕಾಶ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನ ಹಂಪಲವನ್ನು ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಅವರ ಹುಟ್ಟುಹಬ್ಬದ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ. ಶ್ರೀಕಾಂತ್ ಭವಾನಿ ಅವ್ರ ಬೀದರ್ ಜಿಲ್ಲಾ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೆವು. ಕೆಜಿ ಪ್ರಕಾಶ್ ಅಣ್ಣವ್ರದ್ದು ಏನಪ್ಪ ಅಂದ್ರೆ ಹುಟ್ಟುಹಬ್ಬವನ್ನು ಮಾಡಿ ಗೋರ್ಮೆಂಟ್ ಹಾಸ್ಪಿಟಲ್ ಆಚರಣೆ ಮಾಡಿದ್ರೆ ಭಾಳ ತುಂಬ ಖುಷಿಯಾಗಿದೆ. ಯಾಕಂದ್ರೆ ಅವರು ಬಡವರ ಸಲುವಾಗಿ ಹಾಗೂ ನಮ್ಮ ಕನ್ನಡಿಗರ ಸಲುವಾಗಿ ಹಾಗೂ ಕನ್ನಡ ಜಲನಲದ ಸಲುವಾಗಿ ಏನಪ್ಪ ಅಂದ್ರೆ ಧ್ವನಿ ಎಬ್ಬಿಸ್ತಾರೆ. ಅವ್ರಿಗೆ ಹಿಂಗೆ ಆಯುಷು ಆರೋಗ್ಯ ಕೊಟ್ಟು ಏನಪ್ಪ ಅಂದ್ರೆ ಭಗವಂತ ಅವ್ರಿಗೆ ಇದು ಒಂದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವ್ರಿಗೆ ಇನ್ನೊಮ್ಮೆ ಏನಪ್ಪ ಅಂದ್ರೆ ಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಹಾಗೂ ನಮ್ಮ ಭವಾನಿ ಅವ್ರಿಗೆ ಏನಪ್ಪ ಅಂದ್ರೆ ಸದಾ ಅವರು ಬೆನ್ನೆಲುಬಾಗಿ ನಿಂತು ಏನಪ್ಪ ಅಂದ್ರೆ ಹಿಂಗೆ ಬೆಳೆಸಬೇಕು. ಹಾಗೂ ಎಲ್ಲ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ನಮ್ಮ ಎಲ್ಲ ಸಂಘಟಕರ ಹೋರಾಟ ಏನು ನಮ್ಮದು ಕಿಚ್ಚದ ಭವಾನಿಯವರಿಂದ ತಗೊಂಡು ಮುಂದೆ ನಡೆಸ್ಬೇಕಂತ ಹೇಳ್ತಾ ಒಂದು ಎರಡು ಮಾತು ಮುಗಿಸ್ತೀನಿ. ನನ್ನ ಹೆಸರು ರವಿ ಬುಸಂಡೆ ಚಿದ್ರಿ ಅಂತ. ನಾ ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ.